ರಾಯಚೂರು, ಚಿಕ್ಕಮಗಳೂರು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಹೈದರಾಬಾದ್ ಎಲ್ಲ ಕಡೆ ಮಾಡಿಕೊಟ್ಟಿವಿ. ಒಂದೇನಾದ್ರೂ ಗುರುತು ಈ ಬಿಜೆಪಿ ಅವ್ರದ್ದಿದೇನಾ? ಆದ್ರೆ ಬಂದ ಕೂಡಲೇ ಎಲ್ಲ ಕಡೆ भाइयों और बहनों, मैंने वो कर दिया, देश को मजबूत बनाया. देश को क्या मजबूत बनाते हो तुम? देश में का पैसा चंद लोगों के हाथ में डाल रहे हो. इस देश में 22 लोगों के हाथ में 70 करोड़ पॉपुलेशन की संपत्ति उनके हाथ में. और मोदी बोलते हैं मैंने वो किया. क्या किया? अब मोदी की ಗ್ಯಾರಂಟಿ ಅಂತ ಬರ್ತಾ ಇದೆ. ಮೋದಿ ಗ್ಯಾರಂಟಿ ಅಂತ. ನಮ್ಮದಂತೂ 5 ಗ್ಯಾರಂಟಿ ನಾವು ಕೊಟ್ಟಿದ್ದೇವೆ. ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಫ್ರೀ ಹೋಗ್ತಕ್ಕಂಥದ್ದು ಮಾಡಿದ್ದೇವಾ? ಇಲ್ಲ. ಮಾಡಿದೇವನವ್ರ ಕೈ ಎತ್ತಬೇಕು. ಯಾಕಪ್ಪ ಈ ಕಡೆ ಗಂಡಸರಿಗೆ ಸಿಕ್ಕಿಲ್ಲ? ಆಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು ನಾವು ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಅವರಿಗೂ ಕೂಡ ಡಿಪ್ಲೊಮಾ ಹೋಲ್ಡರ್ ಮತ್ತು ನಮ್ಮ ಇದು ಗ್ರಾಜುಯೇಷನ್ ಇದ್ರೆ ಅವರಿಗೂ ಕೂಡ ದುಡ್ಡು ಕೊಡ್ತಕ್ಕಂಥದ್ದು ಮಾಡಿದ್ದೇವೆ. ಹೀಗೆ ಒಂದಿಲ್ಲ, ಅನೇಕ ಕೆಲಸ ನಾವು ಮಾಡಿದೆವು. ಈಗ ಮುಂದೂ ಕೂಡ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಾಗ ಈಗಾಗಲೇ ರಾಹುಲ್ ಗಾಂಧಿ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಕಾಲ್ನಡಿಗೆ ನಡೆದರು. ಮಣಿಪುರದಿಂದ ಬಾಂಬೆವರೆಗೆ ಅಲ್ಲೂ ಕೂಡ ಅವರು ಕೆಲವು ಕಡೆ ಕಾಲ್ನಡಿಗೆ ಮತ್ತು ಬಸ್ ಪ್ರಯಾಣವನ್ನು ಮಾಡಿದ್ರು. ಇಷ್ಟೊಂದು ತ್ಯಾಗ ಮಾಡತಕ್ಕಂಥವ್ರು ಯಾರಾದರೂ ಬಿಜೆಪಿಯಲ್ಲಿ ಇದ್ದಾರಾ? ಯಾರಾದರೂ ಈ ಕೆಲಸ ಮಾಡಿದ್ದಾರೆ? ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೂ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಬಿಜೆಪಿ ಬರಲಿಲ್ಲ. ಜನಸಂಘ ಅಂತಿತ್ತು ಆವಾಗ, ಅವ್ರು ಬರಲಿಲ್ಲ. ಮೋದಿಯಲ್ಲಿ ಬರ್ತಾನೆ. ಮೋದಿ ಅಂತೂ ಪಾಪ ಅವಾಗೇ ಹುಟ್ಟಿದ್ನಿಲ್ಲ. ಇವ್ರು ನಮಗೆ ಕೇಳ್ತಾರೆ, ಕಾಂಗ್ರೆಸ್ ಅವ್ರ ಸತ್ಯಾನಾಶ ಮಾಡಿಬಿಟ್ರು. ಕಾಂಗ್ರೆಸ್ ದೇಶಕ್ಕೆ ಏನ್ ಮಾಡಿದ? 55 ವರ್ಷದಲ್ಲಿ, ಮೊದಲಂತೂ 70 ವರ್ಷ ಅಂತಿದ್ರು, ಈಗ 55 ವರ್ಷ ಅಂತ ಹೇಳ್ತಾರೆ. ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವೇನ್ ಮಾಡದೆ ಹೋಗಿದ್ರೆ, ಮೋದಿ ಅವರೇ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸದೆ ಹೋದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರಿದೆ ಹೋದ್ರೆ, ನೀವು ಮೋದಿ ಅವರೇ ನೀವು ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ, ಹೋಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ. ನೀವೆಲ್ಲ ಆಗಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಪುಣ್ಯ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಅನ್ನೋದು ನೀವು ತಿಳ್ಕೊಳ್ಳೋದು. ಅದಕ್ಕೆ ಇಂಥದನ್ನ ಮಾಡಿದವರಿಗೆ ಕ್ಯಾ ಕರೆ? ಅರೆ ಹಮ್ ಕಿಯೇ ತೋ ಇಸ್ಲಿಯೇ ತುಮ್ ಜೀ ರಹೆ ಹೋ.